ಸಿಂದಗಿ ತಾಲೂಕಿನ ಚಾಂದಕವಟೆ ಗ್ರಾಮದ ಶ್ರೀ ಸೋಗ್ರಾ ವಿವ ಸಂಸ್ಥೆ ಚಾಂದಕವಟೆ ವತಿಯಿಂದ ಶ್ರೀ ಮಾಳಿಲಕ್ಷ್ಮಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಶ್ರೀ ಎಸ್ಬಿಕೆ ಪ್ರೌಢಶಾಲೆ ಹಾಗೂ ಶ್ರೀ ಬಿಬಿ ಕಟಿಗೊಂಡ ಪದವಿ ಪೂರ್ವ ಕಾಲೇಜು ವತಿಯಿಂದ ಆಹಾರ ಮೇಳ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಅರವಿಂದ ಕಟಿಗೊಂಡ ಶಾಲೆಯ ಅಧ್ಯಕ್ಷರು ವಹಿಸಿಕೊಂಡಿದ್ದರು. ನಂತರ ಶಾಲೆ ಕಾಲೇಜಿನ ವಿದ್ಯಾರ್ಥಿಗಳು ತಯಾರಿಸಿದ ಹಣ್ಣಿನ ರಸ, ನಾನಾ ತರಹದ ಆಹಾರಗಳು, ಜ್ಯೂಸ್, ಕೇಕ್ ಹಾಗೂ ಮುಂತಾದ ಆಹಾರ ಪದಾರ್ಥಗಳನ್ನು ಈ ಮೇಳದಲ್ಲಿ ಇಟ್ಟಿದ್ದರು. ವಿದ್ಯಾರ್ಥಿಗಳು ತಯಾರಿಸಿದ ಆಹಾರ ಪದಾರ್ಥವನ್ನು ಬಂದಂಥ ಪಾಲಕರು, ಪೋಷಕರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಜನರು ಸೇವಿಸಿ ವಿದ್ಯಾರ್ಥಿಗಳಿಗೆ ಅಭಿನಂದಿಸಿದರು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಗುರುರಾಜ್ ಚೌಧರಿ, ಅಶೋಕ ಕಟಿಗೊಂಡ, ಸುರೇಶ್ ಪಾಟೀಲ್, ಮುತ್ತು ಹಿರೇಮಠ್, ಗೊಲ್ಲಾಳ ಚೌಧರಿ, ಅಬ್ದುಲ್ ಆತನೂರು, ಶಿಲ್ಪಾ, ವೀರೇಶ್ ದೋತ್ರೆ, ಅರವಿಂದ ಚಾವರ್ ಹಾಗೂ ಊರಿನ ಗ್ರಾಮಸ್ಥರು ಮತ್ತು ಪೋಷಕರು ಭಾಗಿಯಾಗಿದ್ದರು. ಶರಣು ಕಟಿಗೊಂಡ ಈ ಕಾರ್ಯಕ್ರಮದ ನಿರೂಪಣೆಯನ್ನ ಮಾಡಿದರು. ವರದಿ ಶಂಕರಗೌಡ ಹಜರದ್, ಮಹಾಯುಧ ನ್ಯೂಸ್ ಸಿಂದಗಿ. ಅದೇ ತರನಾಗಿ ನೋಡ್ರಿ, ನಾವೆಲ್ಲ ಈಗ ಮೊನ್ನೆ ಸಂಕ್ರಾಂತಿ ಆಚರಣೆ ಮಾಡಿದ್ವಿ. ಎಲ್ಲರೂ ಹೊಲಕ್ಕೆ ಹೋಗಿ ಒಂದು ಏನು ಚರಗ ಹೊಡೆದು ಬಂದ್ರಿ, ಹೌದಾ? ಸಜ್ಜಿ ರೊಟ್ಟಿ, ಕಡಬ, ಶೇಂಗಾದ ಹೋಳಿಗೆ, ಬೇರೆ ಬೇರೆ ವಿಭಿನ್ನ ರೀತಿಯ ಒಂದು ಆಹಾರವನ್ನು ಮಾಡಿದ್ವಿ. ನಾವು ಯಾಕೆ ಉತ್ತರ ಕರ್ನಾಟಕ ಭಾಗದವರು ಅಂತ ಆಹಾರವನ್ನು ಸೇವನೆ ಮಾಡ್ಬೇಕಪ್ಪ ಅಂತಂದ್ರ, ನಮ್ದು ಸಾಮಾನ್ಯವಾಗಿ ಪ್ರಕೃತಿ ಹೆಂಗಿರ್ತಪ್ಪ ಅಂತಂದ್ರೆ ಉಷ್ಣತೆಯಿಂದ ಕೂಡಿರ್ತಕ್ಕಂಥದ್ದು, ಅತಿ ಹೆಚ್ಚು ಬಿಸಿಲಿಂದ ಕೂಡಿರ್ತದ. ಹಾಗಾಗಿ ಆ ಒಂದು ಬಿಸಿಲಿಗೆ ನಮ್ಮ ದೇಹ ಒಗ್ಗಿಕೊಳ್ಬೇಕಪ್ಪ ಅಂತಂದ್ರೆ ನಾವು ಅಂತ ಆಹಾರವನ್ನು ಸೇವನೆ ಮಾಡ್ಬೇಕು. ನೋಡಿ, ಜೋಳ ತಿಂದ ಒಂದು ತ್ವಾಳ ಹೆಂಗಿರ್ತಾನಂತ ಹೇಳ್ತಾರೆ ನೋಡಿ ಹಿರಿಯರು, ಹೌದಾ? ಆದ್ರೆ ಇವಾಗ ಅದ್ರ ಪ್ರಮಾಣ ನಾವು ಕಡಿಮೆ ಮಾಡ್ತಾ ಇದೀವಿ. ಎಲ್ಲರ ಮನೆಗಳಲ್ಲಿ ಚಪಾತಿ ಇಲ್ಲ, ಇವತ್ತು ಊಟ ತಿಂದಂಗಾಗ್ಯದ್ರಿ. ಆದ್ರ ಜೋಳದಲ್ಲಿ ಇರ್ತಕ್ಕಂಥ ಜೋಳ ಏನಪ್ಪಾ ಅಂತಂದ್ರೆ ಅದು ಸಿರಿಧಾನ್ಯಗಳಿದೆ. ಜೋಳ ಮತ್ತೆ ರಾಗಿ, ಸಜ್ಜೆ, ಹೌದಾ, ಅರಗು, ಬರಕು, ಇವೆಲ್ಲ ಏನಪ್ಪ ಸಿರಿಧಾನ್ಯಗಳಲ್ಲಿ ಬರ್ತಕ್ಕಂಥ ಒಟ್ಟು ಸಿರಿಧಾನ್ಯಗಳು ನಾವು ಈಗ